ರಾಜ್ಯದಲ್ಲಿ ಘರ ವಾಪಸಿ ಸಂಚಲನ ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಬಿಜೆಪಿ ಬರುವ ಬಗ್ಗೆ ಪರಣ್ಣ ಮುನವಳ್ಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಶೆಟ್ಟರ್ ಆಯಿತು, ಸೌದಿದು ಕೂಡ ಈಗ ಪ್ರಯತ್ನ ನಡೀತಾ ಇದೆ. ನೆಕ್ಸ್ಟ್ ಯಾರು ಜನಾರ್ದನ್ ರೆಡ್ಡಿ ಅನ್ನೋದು ಈಗ ಚರ್ಚೆ ರಾಜಕೀಯದಲ್ಲಿ. ಬಟ್ ಈಗ ಪರಣ್ಣ ಮುನವಳ್ಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಘರ ವಾಪಸಿ ಆಗ್ತಾರೆ ಅನ್ನೋದಕ್ಕೆ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಮಿತ್ರರೂ ಅಲ್ಲ. ಕರೆಕ್ಟ್ ಇದು. ಘರ ವಾಪಸಿ ಆಗುವವರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಪರಣ್ಣ ಮುನವಳ್ಳಿನ ಸೋಲಿಸಿದರು ಅವರು ಗಂಗಾವತಿ ಜನಾರ್ದನ್ ರೆಡ್ಡಿ. ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ನಾವು ಬದ್ಧವಾಗಿರ್ತೇವೆ. ಜನಾರ್ದನ್ ರೆಡ್ಡಿ ಪ್ರತಿಸ್ಪರ್ಧಿಯಾಗಿದ್ದರು. ಬಿಜೆಪಿಯಿಂದ ಪರಣ್ಣ ಮುನವಳ್ಳಿ ಸೋತರು. ರೆಡ್ಡಿ ಬಿಜೆಪಿ ಬೆಂಬಲದ ಬಗ್ಗೆ ಈಗ ರೆಡ್ಡಿ ಹೇಳಿದ್ದಾರೆ, ನಾನು ಬಿಜೆಪಿಗೆ ಬೆಂಬಲ ಕೊಡೋಕೆ ರೆಡಿ ಇದ್ದೇನೆ ಅಂತ. ಆದರೆ ಈಗ ಪರಣ್ಣ ಮುನವಳ್ಳಿ ಅವ್ರು ಏನು ಹೇಳ್ತಾರೆ, ಮೊದಲೇ ಈಗ ಅವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಯಾಕಂದರೆ ಚುನಾವಣೆಯಲ್ಲಿ ಬದ್ಧ ವೈರಿಗಳು. ಈಗ ಬಿಜೆಪಿನ ತೋರೋದು ಅವರು KRPPಯಿಂದ ಸ್ಪರ್ಧೆ ಮಾಡಿದರು. ಪರಣ್ಣ ಮುನವಳ್ಳಿಗೆ ಭಾಳ ಎಫೆಕ್ಟ್ ಆಯಿತು. ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋಲ್ಬೇಕಾಯಿತು. ಈಗ ಬಿಜೆಪಿಗೆ ಬಂದರೆ ಅಲ್ಲಿ ಪರಣ್ಣ ಮುನವಳ್ಳಿ ಅಥವಾ ಅವರು ಬಿಜೆಪಿಯವರು ಒಪ್ಕೊಂಡ್ಬಿಡ್ತಾರಾ? ಈ ರೀತಿಯಾಗಿ ಪ್ರಶ್ನೆಗಳಿದ್ದಾಗ ಈಗ ಅವರೇ ಹೇಳಿದ್ದಾರೆ, ಇಲ್ಲಿ ಯಾರು ಶತ್ರುಗಳೂ ಅಲ್ಲ, ಇಲ್ಲಿ ಯಾರು ಮಿತ್ರರೂ ಅಲ್ಲ. ಯಾವಾಗ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು, ದೋಸ್ತಿ ಮಾಡ್ಬೋದು ಅನ್ನೋದು. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು. ನೋಡಿ, ಈಗ ಅದೇ ಸಂಚಲನ ಕ್ರಿಯೇಟ್ ಆಗ್ತಾ ಇದೆ. ಶೆಟ್ಟರ್ ಅವರು ಘರ ವಾಪಸಿ ಆದಮೇಲೆ ಹೂ ಈಸ್ ನೆಕ್ಸ್ಟ್ ಅಂತ ಸೌದಿಯವ್ರದ್ದೆಲ್ಲ ಅಲ್ಲಿ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ರಹಸ್ಯವಾದಂಥ ಸಭೆಗಳು ನಡೀತಾ ಇದೆ. ಜನಾರ್ದನ್ ರೆಡ್ಡಿ ನೆಕ್ಸ್ಟ್ ಕೂಡ ಹೌದು. ಅವರನ್ನು ಕರೆತರುವಂಥ ಪ್ರಯತ್ನಗಳು ನಡೀತಾ ಇದೆ. ದೂರವಾಣಿಯಲ್ಲಿ ಮಾತುಕತೆ ಆಗ್ತಾ ಇದೆ. ಬಟ್ ಈಗ ಪರಣ್ಣ ಮುನವಳ್ಳಿ ಅವರು ಈಗ ಒಂದು ರೀತಿ ಬ್ಯಾಲೆನ್ಸಿಂಗ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗಂತೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಮ್ಮ ಹೈಕಮಾಂಡ್ನವ್ರು ಏನು ಡಿಸೈಡ್ ಮಾಡ್ತಾರೆ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀನಿ, ಬಂದು ಜಾಯಿನ್ ಆಗ್ತಾರೆ ಅನ್ನೋದು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಮಾಡಲಿ. ಅದಕ್ಕೆ ನಾವೆಲ್ಲ ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಭಾಗಿಯಾಗಿದ್ದಾರೆ, ಸಹಜವಾಗಿ ಭಾಗಿಯಾಗಿದ್ದಾರೆ. ಜೊತೆಗೆ ನಾನು ಹೇಳಿದ್ನಲ್ಲ, ಈಗಾಗಲೇ ಸುದ್ದಿ ಅಂತೂ 10-15 ದಿವಸದಿಂದ ಓಡಾಡ್ತಾ ಇದೆ. ನಮ್ಮ ಹೈಕಮಾಂಡ್ನವ್ರು ಏನು ನಿರ್ಣಯ ಅಂತ ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರೀಯ ನಾಯಕರಿದ್ದಾರೆ, ಅವ್ರು ಏನು ನಿರ್ಣಯ ಅಂತ ನೋಡ್ಕೊಂಡ್ಮೇಲೆ ಗೊತ್ತಾಗ್ತದೆ. ಸ್ವಾಗತ ಐತಾ ಅಲ್ರಿ, ನಾನು ಹೇಳ್ತೀನಲ್ಲ, ಹೈಕಮಾಂಡ್ ನಿರ್ಣಯ ಮಾಡಿದ್ಮ್ಯಾಗ ನಾವು ಸ್ವಾಗತ ಮಾಡಲೇಬೇಕು. ಹೈಕಮಾಂಡ್ ನಿರ್ಣಯನೇ ಅಂತಿಮ. ಅವ್ರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವು ಸ್ವಾಗತ ಇಲ್ಲ. ನಿಮ್ಮ ಎದುರಾಗಿರುವಂಥದ್ದು ಈ ರಾಜಕಾರಣದಲ್ಲಿ ಯಾರು ಎದುರಾಳಿ ಇರ್ತಾರೋ, ಯಾರು ಸ್ನೇಹಿತರಾಗ್ತಾರೋ ಗೊತ್ತಾಗಂಗಿಲ್ಲ. ಒಮ್ಮೆ ಸ್ನೇಹಿತರಿದ್ದವ್ರು ಎದುರಾಳಿ ಆಗ್ತಾರೆ, ಎದುರಾಳಿ ಇದ್ದವ್ರು ಸ್ನೇಹಿತರಾಗ್ತಾರೆ. ಅದಕ್ಕೆ ಸಹಜವಾದಂಥ ಪ್ರಕ್ರಿಯೆ. ಆದ ಕಾರಣ ಹೈಕಮಾಂಡ್ ಏನು ನಿರ್ಣಯ ತಗೊಂತಾರೆ ಅದಕ್ಕೆ ನಾವು ಅದಕ್ಕೆ ಬಂದಿರ್ತೀವಿ. ಅದೇ ರೀತಿಯಲ್ಲಿ ಮುಂದೆ ಕೆಲಸ ನಡೀತದೆ. ಅಲ್ಲಿ ಮತ್ತು ನೀವು ಹೇಳ್ತಾ ಇದ್ದೀರಿ, ಪ್ರತಿಯೊಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ, ಬರ್ತಾರೆ ಅಂತ ಘರ ವಾಪಸಿ. ನನಗಂತೂ ಅದ್ರ ಬಗ್ಗೆ ಹೆಚ್ಚಿನ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಈಗ ಶೆಟ್ಟರ್ ಆದಮೇಲೆ ಯಾರು ಅನ್ನೋದು ಪ್ರಶ್ನೆ ಇತ್ತು. ಹಾಗಾಗಿ ಈಗ ಸೌದಿ ಆದಮೇಲೆ ಜನಾರ್ದನ್ ರೆಡ್ಡಿನೇ ಅನ್ನೋದು ಚರ್ಚೆ ಆಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಈಗ ಪರಣ್ಣ ಮುನವಳ್ಳಿ ಅವ್ರದ್ದು ಈಗ ಅವರು ಬಿಜೆಪಿಗೆ ಬರೋದಾದರೆ ಯಾವುದೇ ವಿರೋಧ ಇಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತಂದರೆ ಅವ್ರು ಬಂದರೂ ಕೂಡ ಯಾವುದೇ ರೀತಿ ಅಡ್ಡಿಪಡಿಸಲ್ಲ, ಅಥವಾ ಸ್ಥಳೀಯವಾಗಿ ಅವ್ರದ್ದು ಯಾವುದೇ ರೀತಿ ವಿರೋಧ ಇಲ್ಲ ಅನ್ನೋದನ್ನು ಅವರೇ ಒಪ್ಕೊಂಡಂಗಿದೆ. ಈಗ ಪ್ರಭು, ಖಂಡಿತವಲ್ಲೂ ಕೂಡ ಏನಂತಂದ್ರೆ, ಏನೀಗ ಜಗದೀಶ್ ಶೆಟ್ಟರ್ ಘರ ವಾಪಸಿ ಆದ ನಂತರ ಬಿಜೆಪಿ ಹೈಕಮಾಂಡ್ ಫುಲ್ ಅಲರ್ಟ್ ಆಗಿದ್ದಂತ ಕಾಣುತ್ತಿದೆ. ಯಾಕಂತಂದ್ರೆ ಬಿಜೆಪಿಯಿಂದ ಹೋದಂತ ನಾಯಕರನ್ನ ಘರ ವಾಪಸಿ ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಬಹಳಷ್ಟು ಕಷ್ಟಪಡ್ತಿದ್ರೆ ಮತ್ತು ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ವಿರುದ್ಧ ಸ್ವತಃ ಬಿಜೆಪಿ ನಾಯಕರು ಬಹಳಷ್ಟು ಕೆಂಡ ಕಾರಿದ್ರು. ಅದೇ ರೀತಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಅವರ ವಿರುದ್ಧನ ಅಭ್ಯರ್ಥಿ ಅಭ್ಯರ್ಥಿ ವಿರುದ್ಧ ಏನಾದ್ರೆ ಅಭ್ಯರ್ಥಿಗಳನ್ನ ಹಾಕಿ ಬಹಳಷ್ಟು ಅಂದ್ರೆ ಪೈಪೋಟಿ ನೀಡಿದ್ರು. ಇದರ ಬೆನ್ನಲ್ಲೇ ಇದೀಗ ಸ್ವತಃ ಜನಾರ್ದನ್ ರೆಡ್ಡಿ ವಿರುದ್ಧ ಸ್ಪರ್ಧೆ ಮಾಡಿದಂತ ಬಿಜೆಪಿ ಅಭ್ಯರ್ಥಿಯಾದ ಪರಣ್ಣ ಏನಂದ್ರೆ ಈ ಜನಾರ್ದನ್ ರೆಡ್ಡಿ ಬಂದ್ರೆ ಖಂಡಿತ ಕೂಡ ಸ್ವಾಗತ ಮಾಡ್ತೀವಿ. ಅದೇ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು. ಯಾಕಂದ್ರೆ ಹೈಕಮಾಂಡ್ ಈಗಿನ ರಾಜಕೀಯ ಚಿತ್ರಣದಲ್ಲಿ ಯಾರು ಕೂಡ ಶತ್ರುಗಳಲ್ಲ, ಯಾರು ಕೂಡ ಮಿತ್ರರಲ್ಲ ಅಂತೇಳಿ ಸ್ವತಃ ಪರಣ್ಣ ಮುನವಳ್ಳಿ ಪರೋಕ್ಷವಾಗಿ ಜನಾರ್ದನ್ ರೆಡ್ಡಿ ಬರುವಂತದ್ದು ವಿಚಾರವಾಗಿ ಸ್ವಾಗತ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಏನ್ ಜನಾರ್ದನ್ ರೆಡ್ಡಿ ಅವರು ಹೊಂದಾಣಿಕೆ ಮಾಡಿಕೊಳ್ಳುವ ವಿಚಾರ ಅಥವಾ ಬಿಜೆಪಿ ಸೇರ್ಪಡೆ ವಿಚಾರವನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಖಂಡಿತವೂ ಕೂಡ ಹೈಕಮಾಂಡ್ ಏನಾದ್ರು ಅವ್ರನ್ನ ಬರಮಾಡಿಕೊಂಡ್ರೆ ಖಂಡಿತವಲ್ಲ ನಾವು ಸ್ವಾಗತ ಮಾಡ್ತೀವಿ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತೇಳಿ ಸ್ವತಃ ಪರಣ್ಣ ಮುನವಳ್ಳಿ ಹೇಳುತ್ತ. ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಜನಾರ್ದನ್ ರೆಡ್ಡಿ ವಿರುದ್ಧ ವಾಗ್ದಾಳಿ ಮಾಡಿರುವಂತದ್ದು. ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾರೆ, ಬೇರೆಯವರಿಗೆ ನೀವು ಮಣೆ ಹಾಕ್ಬಿಡಿ ಅಂತೇಳಿ ಸ್ವತಃ ಪರಣ್ಣ ಮುನವಳ್ಳಿ ಅವರು ವಾಗ್ದಾಳಿ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆದ್ರೆ ಜನಾರ್ದನ್ ರೆಡ್ಡಿ ವಿರುದ್ಧ ಸ್ವತಃ ಪರಣ್ಣ ಮುನವಳ್ಳಿ ಅವರು ಸೋತಿದ್ರು. ತದನಂತರ ಇದೀಗ ಯಾವುದೇ ರೀತಿಯಿಂದ ಸ್ಥಳೀಯವಾಗಿ ನಮ್ಮ ಇರೋದಿಲ್ಲ,
ಬಿಜೆಪಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತಗೊಳುತ್ತೆ ಖಂಡಿತವೂ ಕೂಡ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅಂತೇಳಿ ಪರೋಕ್ಷವಾಗಿ ಸ್ವಾಗತ ಮಾಡ್ಕೊಂಡಿರೋದು. ಇದೆಲ್ಲ ನೋಡ್ತಾ ಇದ್ರೆ ಖಂಡಿತವೂ ಕೂಡ ಜನಾರ್ದನ್ ರೆಡ್ಡಿ ಅವರು ಹೊಂದಾಣಿಕೆ ಮಾಡ್ಕೊಳ್ತಾರ ಅಥವಾ ಬಿಜೆಪಿಗೆ ಸೇರ್ಪಡೆ ಆಗ್ತಾರ ಅಂತೇಳಿ ಕಾದ್ ನೋಡ್ಬೇಕಾಗಿರೋದು ಪ್ರಭು. ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.